ಆತ್ಮೀಯರೇ, ವಿಶ್ವವಾಣಿ ಟಿವಿಗೆ ಸುಸ್ವಾಗತ. ಈಗ ತಾನೇ ಮಾರುಕಟ್ಟೆಗೆ ಬಿಡುಗಡೆಯಾಗಿರುವಂಥ ಆ್ಯಪಲ್ ಮ್ಯಾಕ್ ಡೆಸ್ಕ್ಟಾಪ್ ಕಂಪ್ಯೂಟರನ್ನು ನಾನು ಇದರ ಆರಂಭದಿಂದನೂ ಕೂಡ ಅಂದರೆ 2007ನೇ ಇಸವಿಯಿಂದ ಈ ಕಂಪ್ಯೂಟರನ್ನು ನಾನು ಬಳಸ್ತಾ ಇದ್ದೇನೆ. ಮಾರುಕಟ್ಟೆಗೆ ಯಾವುದೇ ಹೊಸ ಕಂಪ್ಯೂಟರ್ ಬಂದಾಗಲೂ ಕೂಡ ಅತ್ಯಂತ ಆಸಕ್ತಿಯಿಂದ ಈ ಕಂಪ್ಯೂಟರನ್ನು ಖರೀದಿಸಿ ಅದರ ಸಂಪೂರ್ಣ ಪ್ರಯೋಜನವನ್ನು ನಾನು ಪಡಿತಾ ಇದ್ದೀನಿ. ಹೀಗಾಗಿ ನಿಮ್ಮ ಮುಂದೆ ಈಗ ತಾನೇ ಬಿಡುಗಡೆ ಆಗಿರುವಂಥ ಈ ಕಂಪ್ಯೂಟರ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋದ್ರ ಮೂಲಕ ನಿಮ್ಮ ಮುಂದೆ ನಾನು ಅದನ್ನು ತೋರಿಸ್ಲಿಕ್ಕಿದ್ದೇನೆ. ದಯವಿಟ್ಟು ಕುತೂಹಲದಿಂದ ಇದನ್ನು ನೋಡಿ. ಆತ್ಮೀಯ ವೀಕ್ಷಕರೇ, ಇದರಲ್ಲಿ ಒಂದು ವಿಶೇಷ ಏನಂತಂದರೆ, ಈ ಕಂಪ್ಯೂಟರ್ನನ್ನು ನಾನು ಶೋರೂಮಿಂದ ಇಲ್ಲಿಗೆ ಬರೋ ತನಕ ಕೊರಿಯರ್ದಲ್ಲಿ ಬಂದಿರುವಂಥದ್ದು. ಇದನ್ನು ಬಹಳ ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಒಳಗಡೆ ಇರುವಂಥ ಕಂಪ್ಯೂಟರ್ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಒಂದು ಕಾರಣದಿಂದ ಸಾಕಷ್ಟು ಎಚ್ಚರಿಕೆಯನ್ನು ತಗೊಂಡು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಇದನ್ನು ಪ್ಯಾಕ್ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಿರ್ಬೋದು. ಆತ್ಮೀಯರೇ, ನೀವು ಒಂದು ಸಂಗತಿಯನ್ನು ಈ ಅನ್ಬಾಕ್ಸಿಂಗ್ ಮಾಡುವಾಗ ಗಮನಿಸಬೇಕು. ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಆ್ಯಪಲ್ ಕಂಪ್ಯೂಟರ್ ಎಸ್ಥೆಟಿಕಲಿ ಅಂದರೆ ಸೌಂದರ್ಯದ ದೃಷ್ಟಿಯಿಂದ ಈ ಕಂಪ್ಯೂಟರ್ ವಿಶ್ವದಲ್ಲೇ ನಂಬರ್ 1 ಸ್ಥಾನವನ್ನು ಪಡೆದಿದೆ. ನೀವು ಅದರ ವಿನ್ಯಾಸ ಆಗಿರ್ಬೋದು, ಅದರ ಲುಕ್ ಆ್ಯಂಡ್ ಫೀಲ್ ಆಗಿರ್ಬೋದು, ಎಲ್ಲವೂ ಕೂಡ ಆ್ಯಪಲ್ ಕಂಪ್ಯೂಟರ್ನ ವೈಶಿಷ್ಟ್ಯ ಏನಂತಂದರೆ ಅದರ ಎಸ್ಥೆಟಿಕ್ಸಿಗೆ, ಸೌಂದರ್ಯಕ್ಕೆ ಅವರು ಕೊಡುವಂತಹ ಒಂದು ಮಹತ್ವ. ಹಾಗೆಯೇ ಕಂಪ್ಯೂಟರ್ ಇದರ ಒಳಗಡೆಗಿದೆ, ಆದರೆ ಇದರ ಮೇಲೆ ಇರುವಂತಹ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸನ್ನು ಕೂಡ ಅವರು ಎಷ್ಟು ಚಂದವಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಸ್ವಲ್ಪವೂ ಇದರಲ್ಲಿ ವಿರೂಪ ಅನ್ನುವಂಥದ್ದಿಲ್ಲ, ಅಸಹ್ಯ ಅನ್ನುವಂಥದ್ದಿಲ್ಲ, ಅಥವಾ ಇದನ್ನು ಬಾಕ್ಸನ್ನು ಬೇಕಾಬಿಟ್ಟಿಯಾಗಿ ಅವರು ಅದನ್ನು ಪ್ಯಾಕ್ ಮಾಡಿಲ್ಲ. ಇದರಲ್ಲೂ ಕೂಡ ಒಂದು ವಿನ್ಯಾಸಕ್ಕೆ ಒಂದು ಮಹತ್ವವನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು. ನೋಡಿ, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ. ಈ ಆ್ಯರೋ ಮಾರ್ಕನ್ನು ನಾನು ಓಪನ್ ಮಾಡ್ತೀನಿ. iMac ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ಕಂಪ್ಯೂಟರ್ನ ನಾವು ಒಂದು ರೀತಿ ಸೂಟ್ ಕೇಸ್ ಥರವೂ ಕೂಡ ಇದನ್ನು ಹೀಗೆ ಎತ್ತಬಹುದು. ನೋಡಿ, ನಿಮಗೆ ಇದರ ಇನ್ನೊಂದು ಮಗ್ಗಲನ್ನು ಕೂಡ ತೋರಿಸ್ತೀನಿ. ಈಗ ಈ ಕಂಪ್ಯೂಟರ್ ಇದು ಕೂಡ ಇದೇ ರೀತಿಯಾದಂಥ ಒಂದು ಆ್ಯರೋ ಮಾರ್ಕ್ ಇದೆ. ಈ ಆ್ಯರೋ ಮಾರ್ಕನ್ನು ಹಿಡಿದು ಎಳೆದರೆ ಸುಲಭವಾಗಿ ಇದನ್ನು ನಾವು ಓಪನ್ ಮಾಡ್ಬೋದು. ಇಲ್ಲಿ ಕಂಪ್ಯೂಟರ್ ಸ್ಕ್ರೀನಿಗೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಕಾರಣದಿಂದ ಸಾಕಷ್ಟು ಸ್ಪೇಸನ್ನು ಕೊಡಲಾಗಿದೆ. ಇಲ್ಲಿ ಕಂಪ್ಯೂಟರ್ ಇದೆ. ಈ ಜಾಗವನ್ನು ಭರ್ತಿ ಮಾಡಲಿಕ್ಕಂತ ಇಲ್ಲಿ ರಟ್ಟಿನಲ್ಲಿ ಇದಕ್ಕೆ ಒಂದು ಸಾಕಷ್ಟು ಸ್ಪೇಸನ್ನು ಕೊಟ್ಟು ಡ್ಯಾಮೇಜ್ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಪ್ಯಾಕಿಂಗನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಈ ಲೇಯರ್ ಕೂಡ, ಇಲ್ಲಿ ಇರುವಂತಹ ಖಾಲಿ ಜಾಗ, ಇದನ್ನು ಕೂಡ ಈ ಬಾಕ್ಸ್ನಿಂದ ಇಲ್ಲಿ ಪ್ಯಾಕ್ ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ. ನಾವು ಅದರ ಪ್ರಕಾರವೇ ಐ ಫಾಲೋ ದಿ ಇನ್ಸ್ಟ್ರಕ್ಷನ್. ನೋಡಿ, ಇದು ಓಪನ್ ಆಗುತ್ತೆ. ಹಾಗೆ ಇದು ಕೂಡ ಇಲ್ಲಿ ಓಪನ್ ಆಗುತ್ತೆ. ಇದೇನೂ ಇಲ್ಲ, ಇದು ಖಾಲಿ ಬಾಕ್ಸ್, ಖಾಲಿ ಇರುವಂಥ ಸ್ಪೇಸನ್ನು ತುಂಬಲಿಕ್ಕಾಗಿ ಮಾಡಿರುವಂಥದ್ದು. ಹಾಗೆಯೇ ಇಲ್ಲೂ ಕೂಡ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಬಾರ್ದು ಅನ್ನೋಂಥ ಕಾರಣದಿಂದ ಈ ಕಡೆಯೂ ಕೂಡ ಸಪೋರ್ಟನ್ನು ಕೊಟ್ಟಿದ್ದಾರೆ. ನಾನು ಕಂಪ್ಯೂಟರ್ನ ನಿಮಗೆ ತೋರಿಸ್ತೇನೆ. ಇಲ್ಲೂ ಕೂಡ ನಿಮಗೆ ಸರಳವಾದಂಥ ಒಂದು ರೀತಿಯಲ್ಲಿ
ಆ್ಯರೋವನ್ನು ಕೊಟ್ಟಿದ್ದಾರೆ. ಆ್ಯರೋ ಮಾರ್ಕ್ನ ಹಾಗೆ ನಾನು ಇದನ್ನು ಎಳೆದ್ರೆ ಇದು ಇಲ್ಲಿ ಓಪನ್ ಆಗುತ್ತೆ. ಈಗ ನೀವು ನಾನಿನ್ನು ಕಂಪ್ಯೂಟರ್ನ ತೋರಿಸೋಕ್ಕಿಂತ ಮುಂಚೆ ನಿಮಗೆ ಇದರ ಮೇಲ್ಗಡೆಗೆ ಇನ್ನೊಂದು ಪದರದ ಒಂದು ಕವರ್ ಇದೆ, ನೀವು ಗಮನಿಸ್ಬೋದು. ಇದನ್ನು ಹಾಗೆ ಖಾಲಿ ಬಿಡ್ಬೋದಿತ್ತು, ಆದರೆ ಹಲೋ ಅನ್ನುವಂಥದ್ದನ್ನು ನಿಮಗೆ ಬರೆದಿರುವಂಥದ್ದನ್ನು ನಿಮಗೆ ಕಾಣುತ್ತೆ. ಅಂದರೆ ಒಂದು ರೀತಿ ಪ್ಯಾಕಿಂಗನ್ನು ಮಾಡ್ತಾ ಇರುವ ಹಂತದಲ್ಲಿ, ಅನ್ಬಾಕ್ಸಿಂಗನ್ನು ಮಾಡ್ತಾ ಇರುವಂಥ ಒಂದು ಹಂತದಲ್ಲಿ ಒಂದು ಸಂವೇದನೆಯನ್ನು, ಒಂದು ಸಂವಹನವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಹಿಂದುಗಡೆಗೆ, ಇದರ ಹಿಂದುಗಡೆಗೆ ನೋಡಿ, ಇದರ ಹಿಂದುಗಡೆಗೂ ಕೂಡ ಇಲ್ಲಿ ಆ್ಯರೋ ಇರುವಂಥದ್ದನ್ನು ಗಮನಿಸಿ. ಈ ಕಡೆಗೂ ಇದೆ, ಈ ಕಡೆಗೂ ಇದೆ, ಆ್ಯರೋ ಇದೆ. ಆ್ಯರೋ ತಕ್ಕ ಹಾಗೆ ನಾನು ಅದನ್ನು ಪುಲ್ ಮಾಡ್ತೀನಿ. ಇಲ್ಲಿ ಹೀಗೆ ಪುಲ್ ಮಾಡ್ತೀನಿ. ಪುಲ್ ಮಾಡಿದ ನಂತರ ನೋಡಿ, ನಿಮಗೀಗ ಇದು ಕಾಣಿಸ್ಕೊಡುತ್ತೆ. ಕಂಪ್ಯೂಟರ್ನ ಭಾಳ ಸುಲಭವಾಗಿ ನಾವು ಇದನ್ನು ಓಪನ್ ಮಾಡ್ಬೋದು. ಇದು ಕಂಪ್ಯೂಟರ್. ಇದರಲ್ಲಿ ನಿಮಗೆ ಮತ್ತೆ ಬೇರೆ ಏನೂ ಇಲ್ಲ ಅಂತ, ಇಷ್ಟೇ ಇದರಲ್ಲಿ ಇರುವಂಥದ್ದು, ಇಷ್ಟೇ ಕಂಪ್ಯೂಟರ್. ಬರುವಂಥದ್ದು ಇದರ ಇಲ್ಲೂ ಕೂಡ ಆ್ಯರೋ ಮಾರ್ಕ್ ಇರುವಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ನಾನು ಆ ಆ್ಯರೋ ಮಾರ್ಕನ್ನು ತೆಗೆದು ಹಿಡಿದು ಎಳೆದರೆ ಅದು ಓಪನ್ ಆಗುತ್ತೆ. ಇದು ಕೂಡ ನಿಮಗೆ ಬಹಳ ಸುಂದರವಾಗಿ ಮತ್ತು ಬಹಳ ಸರಳವಾಗಿ ಇಲ್ಲಿ ಪ್ಯಾಕ್ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಕಂಪ್ಯೂಟರ್ ಮಾಡಲಿಕ್ಕೆ ಎಷ್ಟು ಸಂಯಮವನ್ನು, ಶಿಸ್ತನ್ನು, ಅಚ್ಚುಕಟ್ಟುತನವನ್ನು, ಪರಿಶ್ರಮವನ್ನು ತೆಗೆದುಕೊಂಡಿದ್ದಾರೋ ಅಷ್ಟೇ ಒಂದು ಕಾಳಜಿಯನ್ನು ನಾವು ಈ ಪ್ಯಾಕ್ ಮಾಡೋದರಲ್ಲೂ ಕೂಡ ಈ ಸಂಸ್ಥೆಯವರು ಮಾಡಿರುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ನಾನು ಈಗ ಈ ಕಂಪ್ಯೂಟರ್ನ ಇಲ್ಲಿಗೆ ಇಡ್ತಾ ಇದ್ದೀನಿ. ಇಷ್ಟೇ, ಇದರ ಇಡೀ ಕಂಪ್ಯೂಟರ್ ಇರುವಂಥದ್ದು ಇಷ್ಟೇ. ಮತ್ತು ಇದು ಯಾವುದೇ ಬಾಕ್ಸ್ಗಳು ಇತ್ಯಾದಿ ಏನೂ ಕೂಡ ಬರೋದಿಲ್ಲ. ಇದರ ಜೊತೆಯಲ್ಲಿ ಈಗ ಉಳಿದ ಎಕ್ಸೆಸರಿಗಳು ಏನನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಬನ್ನಿ, ನಾನು ಉಳಿದ ಎಕ್ಸೆಸರೀಸ್ಗಳನ್ನು ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇದರಲ್ಲಿ ಭಾಳ ಸರಳವಾಗಿರುವಂಥದ್ದು ಅಂತಂದರೆ, ನಿಮಗೆ ಹೇಳಬೇಕು ಅಂತಂದರೆ, ಇದು ವೈರ್ಲೆಸ್ ಕೀಬೋರ್ಡ್. ಬಹಳ ಸರಳವಾದಂತಹ, ಭಾಳ ಚಿಕ್ಕದಾದಂತಹ ಒಂದು ವೈರ್ಲೆಸ್ ಕೀಬೋರ್ಡ್. ಇದಕ್ಕೂ ಕೂಡ ಇಲ್ಲಿ ಆ್ಯರೋ ಮಾರ್ಕ್ ಇದೆ. ಆ ಪ್ರಕಾರವಾಗಿ ನಾನು ಅದನ್ನು ಹಿಡಿದು ಹೇಳಿದ್ರೆ ನಿಮಗೆ ವೈರ್ಲೆಸ್ ಕೀಬೋರ್ಡನ್ನು ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಭಾಳ ಸರಳವಾಗಿದೆ. ಇದನ್ನು ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು ಆನ್ ಆ್ಯಂಡ್ ಆಫ್ ಬಟನ್. ಇದನ್ನು ಇಲ್ಲೇ ನಾವು ಚಾರ್ಜ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಚಾರ್ಜಿಂಗ್ ಸಾಕೆಟನ್ನು ಕೊಟ್ಟಿದ್ದಾರೆ. ಚಾರ್ಜರ್ ಭಾಳ ಸರಳವಾಗಿದೆ. ಇದನ್ನು ಕಂಪ್ಯೂಟ್ರಿಗೆ ಹಾಕಿ ಇನ್ನೊಂದು ಕಡೆಯಿಂದ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿ, ಇದನ್ನು ಇನ್ನೊಂದಿದೆ, ಇದನ್ನು ನಾವು ಇದನ್ನು ಇಲ್ಲಿ ಸ್ವಿಚ್ ಬೋರ್ಡಿಗೆ ಹಾಕುವಂಥದ್ದು, ಇದನ್ನು ಕಂಪ್ಯೂಟ್ರಿಗೆ ಹಾಕುವಂಥದ್ದು ಮಾಡಿ ನೀವು ಆನ್ ಮಾಡಿದ್ರೆ ಕಂಪ್ಯೂಟರ್ ಆನ್ ಆಗುತ್ತೆ. ಇದರ ಜೊತೆಗೆ ಕೀಬೋರ್ಡ್ ಮತ್ತು ಮೌಸನ್ನು ಚಾರ್ಜ್ ಮಾಡಲಿಕ್ಕೆ ಅಂತೇಳಿ ಕೊಟ್ಟಿರುವಂಥ ಕೇಬಲ್ ಇದು ಕೂಡ ಇಲ್ಲಿ ಒಂದು ಮೌಸನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಕೂಡ ಭಾಳ ಸರಳವಾಗಿ ಪ್ಯಾಕ್ ಆಗಿರುವಂಥದ್ದು. ಈಗ ಇಲ್ಲಿರುವಂಥ ಎಲ್ಲ ಬಾಕ್ಸ್ಗಳನ್ನು ಪಕ್ಕಕ್ಕೆ ಇಡೋಣ. ಪಕ್ಕಕ್ಕೆ ಇಟ್ಟು ಇದರ ಈ ಕಂಪ್ಯೂಟರ್ ವೈಶಿಷ್ಟ್ಯತೆಗಳ ಬಗ್ಗೆ ನಿಮಗೊಂದಷ್ಟು ವಿಷಯವನ್ನು ಹೇಳ್ತೇನೆ. ನೀವು ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಿರ್ಬೋದು, ಎಷ್ಟು ಸೂಕ್ಷ್ಮವಾದಂಥ ಒಂದು ಅಂಶಗಳ ಬಗ್ಗೆ ಇಲ್ಲಿ ಗಮನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀನಿ. ನೋಡಿ, ಇಲ್ಲಿ ಈ ಕಂಪ್ಯೂಟರ್ ಕಲರ್ ಒಂದು ನೀಲಿ ಬಣ್ಣದಲ್ಲಿ, ಬ್ಲೂ ಆಕಾರದಲ್ಲಿದೆ. ಹಾಗೆ ಇಲ್ಲಿಯ ಕೇಬಲ್ ಕೂಡ ನಿಮಗೆ ಅದೇ ಬಣ್ಣದಲ್ಲೇ ಕೊಟ್ಟಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಕೀಬೋರ್ಡಿನ
ಬಣ್ಣ ಕೂಡ ಕೀಬೋರ್ಡಿನ ಬಣ್ಣ ಇದ್ದಿರ್ಬೋದು ಅಥವಾ ಇಲ್ಲಿಯ ಬಣ್ಣ ಇದ್ದಿರ್ಬೋದು, ಅದು ಕೂಡ ಅದೇ ಕಲರ್ನಲ್ಲೇ ಇರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ನಿಮಗೆ ಮೌಸನ್ನು ಕೂಡ ಮೌಸ್ ಕಲರ್ ಕೂಡ ಸೇಮ್ ಆಗಿರುವಂಥದ್ದು. ಹಾಗೆ ಇದಕ್ಕೆ ಕೊಟ್ಟಿರುವಂಥ ಕೇಬಲ್ ಬಣ್ಣವೂ ಕೂಡ ನೋಡಿ ಇಲ್ಲಿ ಅದು ಕೂಡ ಒಂದೇ ಬಣ್ಣದಲ್ಲಿದೆ. ನಿಮಗೆ ಇನ್ನೂ ಹೇಳಬೇಕು ಅಂತಂದರೆ ಈ ಬಾಕ್ಸನ್ನು ಕಟ್ಟಿರುವಂತಹ ನಿಮಗೆ ಇಲ್ಲಿ ಹಿಡಿಕೆ ಇದೆಯಲ್ಲ, ಹ್ಯಾಂಡ್ಲ್ ಇದೆಯಲ್ಲ, ಈ ಹ್ಯಾಂಡ್ಲನ್ನು ಕೂಡ ಅದೇ ಬಣ್ಣದಲ್ಲೇ ಕೊಟ್ಟಿರುವಂಥದ್ದನ್ನು ಗಮನಿಸ್ಬೋದು ಅಂತ. ಇದೆಲ್ಲವೂ ಕೂಡ ಒಂದೇ ಬಣ್ಣದಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಂದರೆ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವವರು ಗಮನ ಹರಿಸಿರುವಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಈ ಕೇಬಲ್ ಕೂಡ ಅದೇ ಬಣ್ಣದಲ್ಲಿ ಇರುವಂಥದ್ದನ್ನು ಗಮನಿಸಬಹುದು. ಹಾಗೆ ಇಲ್ಲಿ ಇದು ಮ್ಯಾಗ್ನೆಟಿಕ್ ಆದಂಥ ಒಂದು ಸಾಕೆಟ್ ಇದು. ಇದನ್ನು ನಾವು ಜಸ್ಟ್ ಈ ಹಿಂಭಾಗದಲ್ಲಿ ಇದನ್ನು ಹಿಡಿದ್ರೆ ಸಾಕು, ಅದೇ ಎಳ್ಕೊಳ್ಳುತ್ತೆ ನೋಡಿ, ಇಲ್ಲಿ ಅದೇ ಎಳ್ಕೊಳ್ಳುತ್ತೆ. ಆ ರೀತಿಯಾಗಿರುವಂತಹ ಒಂದು ಮ್ಯಾಗ್ನೆಟಿಕ್ ಆದಂಥ ಒಂದು ಸಾಕೆಟ್. ನಾನು ಈಗ ಈ ಎಲ್ಲ ಬಾಕ್ಸ್ಗಳನ್ನು ಪಕ್ಕಕ್ಕೆ ಇಟ್ಟು ಈ ಕಂಪ್ಯೂಟರ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಆ್ಯಪಲ್ ಕಂಪ್ಯೂಟರು ಅದರ ವಿನ್ಯಾಸ ಇದೆಯಲ್ಲ, ಇದು ಉಳಿದೆಲ್ಲ ಕಂಪ್ಯೂಟರ್ಗಳ ವಿನ್ಯಾಸಕ್ಕಿಂತ ಭಿನ್ನವಾಗಿದ್ದು ಮತ್ತು ಸುಂದರವಾಗಿದ್ದು. ಇದನ್ನು ನೀವು ಕೂಡ ಒಪ್ತೀರಿ ಅಂತೇಳಿ ನಾನು ಅಂದ್ಕೊಳ್ತೀನಿ. ಕಂಪ್ಯೂಟರ್ನ ನೋಡಿದ್ರೆ ನಿಮ್ಗನ್ಸುತ್ತೆ ಇದರಲ್ಲಿ ಇಷ್ಟು ಕಂಪ್ಯೂಟರ್ ಮತ್ತು ಇಷ್ಟು ಬಿಡಿ ಭಾಗಗಳನ್ನು ಬಿಟ್ಟರೆ ಮತ್ತು ಬೇರೆ ಯಾವುದೂ ಇಲ್ಲ. ನಿಮಗೆ ಇದಕ್ಕೆ ಬೇರೆ ಯಾವುದೇ ಒಂದು ಬಾಕ್ಸ್ಗಳು ಬರೋಲ್ಲ ಅಥವಾ CPU ಇರೋಲ್ಲ. ನಿಮಗೆ ಎಲ್ಲಿ ಬೇಕಾದರೂ ಈ ಕಂಪ್ಯೂಟರ್ನ ಇಡ್ಬೋದು. ಕೇವಲ 1 ಸೆಂಟಿಮೀಟರ್ ಅದರ ಗಾತ್ರ ಇರುವಂಥದ್ದು. ಇದು 24 ಇಂಚ್ ಇದರ ಈ ಪರದೆಯ ಒಂದು ಗಾತ್ರ, 24 ಇಂಚ್. ಮತ್ತು ಇದಕ್ಕೆ ಬೇಕಾದಂಥ ಒಂದು ಸ್ಟ್ಯಾಂಡ್, ಈ ಸ್ಟ್ಯಾಂಡ್ ಬಿಟ್ಟರೆ ಇಡೀ ಕಂಪ್ಯೂಟರ್ನಲ್ಲಿ ಬೇರೆ ಏನೂ ಕೂಡ ಇಲ್ಲ. ಜೊತೆಗೆ ಇದಕ್ಕೆ ಮ್ಯಾಜಿಕ್ ಕೀಬೋರ್ಡ್ ಮತ್ತು ಮ್ಯಾಜಿಕ್ ಮೌಸ್. ಇದು ಮ್ಯಾಜಿಕ್ ಕೀಬೋರ್ಡ್ ಅಂತಂದರೆ ನಿಮಗೆ ಬಹಳ ಸರಳವಾದಂತಹ ಮತ್ತು ಸುಂದರವಾಗಿ ವಿನ್ಯಾಸ ಮಾಡಿರುವಂತಹ ಒಂದು ಕೀಬೋರ್ಡ್. ಹೀಗಾಗಿ ಈ ಕೀಬೋರ್ಡಿಗೆ ಮ್ಯಾಜಿಕ್ ಕೀಬೋರ್ಡ್ ಅಂತೇಳಿ ಕರೆಯುವಂಥದ್ದು. ನಿಮಗೆ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಒಂದು ಫಿಂಗರ್ ಪ್ರಿಂಟ್, ಅಂದರೆ ನಮ್ಮ ಬೆರಳನ್ನು ಇಟ್ಟರೆ ಇದು ಓಪನ್ ಆಗುತ್ತೆ. ಬೆರಳಚ್ಚಿನ ಮೂಲಕ ಇದನ್ನು ಓಪನ್ ಮಾಡುವಂತಹ ಒಂದು ಕೀಬೋರ್ಡ್. ಇದನ್ನು ಅಂದರೆ ಬೇರೆಯವರು ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇದರ ಓನರು ಅವರು ಮಾತ್ರ ಈ ಕೀಬೋರ್ಡನ್ನು ಬಳಸಲಿಕ್ಕೆ ಸಾಧ್ಯ ಇದೆ. ಹಾಗೆ ನಿಮಗೆ ಈ ಮ್ಯಾಜಿಕ್ ಮೌಸ್, ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಈ ಮೌಸನ್ನು ಕೂಡ ಬಹಳ ಸುಂದರವಾಗಿ ವಿನ್ಯಾಸ ಮಾಡಿರುವಂಥದ್ದನ್ನು ನಾವು ಇದನ್ನು ಗಮನಿಸ್ಬೋದು. ಇಲ್ಲೂ ಕೂಡ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ನೀವು ಬೇಡದೇ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಆಫ್ ಮಾಡಿರ್ಬೋದು. ಮತ್ತು ಇದಕ್ಕೆ ಚಾರ್ಜರ್ ಕೂಡ ಇರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದು ಬಹಳ ಸುಂದರವಾಗಿ ವಿನ್ಯಾಸ ಮಾಡಿರುವಂತಹ ಅತ್ಯಂತ ಕ್ಯೂಟ್ ಆದಂತಹ ಒಂದು ಮ್ಯಾಜಿಕ್ ಕೀಬೋರ್ಡ್ ಮತ್ತು ಮ್ಯಾಜಿಕ್ ಮೌಸ್. ನಾನು ಈ ಕಂಪ್ಯೂಟರ್ನ ಅದರ ವೈಶಿಷ್ಟ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಾದರೆ, ಈಗಾಗಲೇ ನಾನು ನಿಮ್ಗೆ ತಿಳಿಸಿದೆ, ಇದು 24 ಇಂಚ್ 24 ಇಂಚ್ ಸ್ಕ್ರೀನ್ ಇರುವಂತಹ ಆ್ಯಪಲ್ ಕಂಪ್ಯೂಟರ್ಗಳಲ್ಲೇ ಅತಿ ದೊಡ್ಡದಾದಂಥ ಪರದೆ ಹೊಂದಿರುವಂತಹ ಒಂದು ಕಂಪ್ಯೂಟರ್ ಇದು. ಇದರ ಇನ್ನೊಂದು ವೈಶಿಷ್ಟ್ಯ ಅಂತಂದರೆ ಇದಕ್ಕೆ M4 ಚಿಪ್ಪನ್ನು ಬಳಸಲಾಗಿದೆ. ಮುಂಚೆ ಇಂಟೆಲ್ ಪ್ರೊಸೆಸರ್ನ ಇದಕ್ಕೆ ಬಳಸ್ತಾ ಇದ್ದರು. ಈಗ ಆ್ಯಪಲ್ ಸಿಲಿಕಾನ್ ಪ್ರೊಸೆಸರ್ನ ಇದರಲ್ಲಿ ಬಳಸಿರುವಂಥದ್ದು. ಇದನ್ನು M4, ಮುಂಚೆ M1 ಇತ್ತು, M2, M3. ಈಗ ಇದು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಅತ್ಯಂತ ಲೇಟೆಸ್ಟ್ ಆದಂತಹ ಮತ್ತು ಅತಿ ಆಧುನಿಕವಾದಂತಹ ಒಂದು ಪ್ರೊಸೆಸರ್ M4 ಪ್ರೊಸೆಸರ್ ಇದು. ಈ M4 ಪ್ರೊಸೆಸರ್ನ ಇದಕ್ಕೆ ಬಳಸಿದ್ದಾರೆ. ಹಾಗೆ ಇದಕ್ಕೆ ಯೂನಿಫೈಡ್ ಮೆಮರಿ, ಇದನ್ನು 32 GB 32 GB ಯೂನಿಫೈಡ್ ಮೆಮರಿ ಇದೆ. ಮತ್ತು 2 TB 2 ಟೆರಾಬೈಟ್ ಅದಕ್ಕೆ SSD ಇರುವಂಥದ್ದು, ಅಂದರೆ ಮೆಮರಿ ಇರುವಂಥದ್ದು. ಇದನ್ನು ಈ ಕಂಪ್ಯೂಟರ್ ಹೊಂದಿದೆ. ಅಂದರೆ ಈಗ ಮಾರುಕಟ್ಟೆಯಲ್ಲಿರುವಂತಹ ಆಧುನಿಕ ಮತ್ತು ಲೇಟೆಸ್ಟ್ ಮತ್ತು ಟಾಪ್ ಎಂಡ್ ಕಂಪ್ಯೂಟರ್ಗಳಲ್ಲಿ ಇದು ಒಂದು. ಈ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂತಹ ಒಂದು ಮಜವೇ ಬೇರೆ. ನಿಮಗೆ ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸವನ್ನು ಇಚ್ಛೆ ಪಟ್ಟು ಮಾಡುವಂಥದ್ದು ಬೇರೆ,
ಅಥವಾ ಒಂದು ಕೆಲಸ ಅಂಥೇಳಿ ಆಯಾಸದಿಂದ ಮಾಡುವಂಥದ್ದು ಬೇರೆ. ಆದರೆ ಆ್ಯಪಲ್ ಬಳಕೆದಾರರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ ಏನು ಅಂತಂದರೆ, ಆ್ಯಪಲ್ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂಥದ್ದೇ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ಈ ಕಂಪ್ಯೂಟರ್ ಕಟ್ಟಿಕೊಡುತ್ತೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಇದೆ. ಹಿಂದುಗಡೆಗೆ ಇದರ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ನಿಮಗೆ ಅದನ್ನು ಕೂಡ ನಿಮಗೆ ಹೇಳೋದಾದರೆ, ಇಲ್ಲಿ ಭಾಳ ಸಿಂಪಲ್ ಆಗಿದೆ. ಇಲ್ಲಿ ಇದು ಆನ್ ಆ್ಯಂಡ್ ಆಫ್ ಬಟನ್, ಪವರ್ ಬಟನ್. ಅದಾದ ನಂತರ ನಿಮಗೆ ಸಿ ಪೋರ್ಟನ್ನು ಕೊಟ್ಟಿದ್ದಾರೆ, 4 ಸಿ ಪೋರ್ಟನ್ನು ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲನ್ನು ಕೂಡ ಅಥವಾ ಲ್ಯಾಪ್ಟಾಪನ್ನು ಕೂಡ ಈ ಮೂಲಕವಾಗಿಯೇ ನಾವು ಅದನ್ನು ಚಾರ್ಜ್ ಕೂಡ ಮಾಡಿಕೊಳ್ಬೋದು. ಹಾಗೆ ಉಳಿದ ಎಕ್ಸೆಸರೀಸ್ಗಳನ್ನು ಈ ಮೂಲಕವಾಗಿ ಸಿ ಪೋರ್ಟ್ಗಳ ಮೂಲಕ ಕನೆಕ್ಟ್ ಮಾಡಬಹುದು. ನಾನು ಆಗ ಈ ಮ್ಯಾಗ್ನೆಟಿಕ್ ಸಾಕೆಟ್ ಬಗ್ಗೆ ನಿಮಗೆ ಹೇಳಿದೆ ಅಂತ. ಅಂದರೆ ಸುಲಭವಾಗಿ ನಾವು ಇದನ್ನು ಪವರನ್ನು ಈ ಮೂಲಕವಾಗಿ ಇದು ಸ್ವಿಚ್ ಬೋರ್ಡಿಗಿರುತ್ತೆ, ಅಲ್ಲಿಂದ ಬಂದಂಥ ಇದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ನಾನು ಇದರ ಈ ಮ್ಯಾಗ್ನೆಟಿಕ್ ಸಾಕೆಟನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಒಂದು ವೇಳೆ ನಾವು ಇದನ್ನು ಕನೆಕ್ಟ್ ಆದಾಗ ನಮ್ಮ ಕೈಗೋ ಕಾಲಿಗೋ ಸಿಕ್ಕಿ ಇದು ಏನು ಸಿಕ್ಕಾಕೊಂಡಾಗ ಕಂಪ್ಯೂಟರ್ ಹೀಗೆ ಎಳೆದು ಹೋಗುತ್ತೆ ಅಂತ ನೀವು ಎಳೆಯುವಂತ ನೀವು ನೋಡ್ಬೋದು. ಅವಾಗ ಏನಾಗುತ್ತೆ ಅಂತಂದರೆ, ಮ್ಯಾಗ್ನೆಟಿಕ್ ಸಾಕೆಟ್ ಇರಲಿಲ್ಲ ಅಂತ ಆಗಿದ್ದರೆ ಕಂಪ್ಯೂಟರ್ ಬೀಳುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಮ್ಯಾಗ್ನೆಟಿಕ್ ಸಾಕೆಟನ್ನು ಕೊಟ್ಟಿರೋದ್ರಿಂದ ಅದು ಸುಲಭವಾಗಿ ಅದು ಡಿಸ್ಕನೆಕ್ಟ್ ಆಗುತ್ತೆ. ಹೀಗಾಗಿ ಕಾಲಿಗೆ ಸಿಕ್ಕಾಕೊಂಡ್ರೂ ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಕಂಪ್ಯೂಟರ್ ಬೀಳೋದಿಲ್ಲ. ಅಂದರೆ ಇಂಥ ಸಣ್ಣ ಸಂಗತಿಗಳ ಬಗ್ಗೆಯೂ ಕೂಡ ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸಂದರ್ಭದಲ್ಲಿ ಗಮನಿಸಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ನಮಗೆ ಇದರ ಮೇಲ್ಗಡೆಗೆ ಬಿಲ್ಟ್ ಇನ್ ಕ್ಯಾಮ್ರಾ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಇದು ಎಲ್ಲ ದೃಷ್ಟಿಯಿಂದನೂ ಕೂಡ ಒಂದು ಪರಿಪೂರ್ಣವಾದಂತಹ ಒಂದು ಪ್ರಾಡಕ್ಟ್ ಅಂತ ಅನಿಸ್ಕೊಂಡಿದೆ. ಈಗಾಗಲೇ ಕಂಪ್ಯೂಟರ್ಗಳನ್ನು ಬಳಸುವಂಥವರು ಮತ್ತು ಕಂಪ್ಯೂಟರ್ ಉದ್ಯಮದಲ್ಲಿ ಇರುವಂಥವರು ಕೂಡ ಈ ಆ್ಯಪಲ್ ಡೆಸ್ಕ್ಟಾಪ್ ಅಥವಾ ನಾವೇನು ಐಮ್ಯಾಕ್ ಅಂತೇಳಿ ಏನು ಕರಿತೀವಿ, ಇದು ಒಂದು ಪರಿಪೂರ್ಣವಾದಂತಹ ಒಂದು ಪ್ರಾಡಕ್ಟ್. ಇದರಲ್ಲಿ ಯಾವುದೇ ರೀತಿಯಾದಂತಹ ದೋಷ ನ್ಯೂನತೆ ಇಲ್ಲದೇ ಇರುವಂತಹ ಒಂದು ಪ್ರಾಡಕ್ಟ್ ಅಂತ ಈಗಾಗಲೇ ಇದು ವಿಶ್ವ ಮಾನ್ಯತೆಯನ್ನು ಗಳಿಸ್ಕೊಂಡಿದೆ. ನಿಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಆ್ಯಪಲ್ ಪ್ರಾಡಕ್ಟು ಇದು ವೈರಸ್ಗಳಿಂದ ಮುಕ್ತವಾದಂಥದ್ದು. ಅಂದರೆ ಇದರ ಭದ್ರತೆ ಮತ್ತು ರಕ್ಷಣೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ. ಇದರಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಈ ಪ್ರಾಡಕ್ಟಲ್ಲಿ ವೈರಸ್ ಅಟ್ಯಾಕ್ ಆಗುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತು ಇದು ಕೇವಲ ರೈಟಿಂಗಿಗೆ ಮಾತ್ರ ಅಲ್ಲ, ನಿಮಗೆ ವಿಡಿಯೋ ಎಡಿಟಿಂಗ್ ಒಂದು ಪ್ರಾಡಕ್ಟ್ ಕೂಡ ಹೌದು. ನಾವು ಇದನ್ನು ಬಳಸಿ ನಾವು ಸೋಷಿಯಲ್ ಮೀಡಿಯಾಕ್ಕಿರ್ಬೋದು ಅಥವಾ ಟಿ ವಿಗಿರ್ಬೋದು ಅಥವಾ ಸಿನಿಮಾಕ್ಕಿರ್ಬೋದು ಯಾವುದೇ ರೀತಿಯಾದಂತಹ ವಿಡಿಯೋ ಎಡಿಟ್ ಕೂಡ ಈ ಕಂಪ್ಯೂಟರ್ ಮೂಲಕ ಮಾಡಲಿಕ್ಕೆ ಸುಲಭ ಆಗುತ್ತೆ. ನಾನು ನಿಮಗೆ ಇದನ್ನು ಕನೆಕ್ಟ್ ಮಾಡೋದರ ಮೂಲಕ, ನಿಮಗೆ ಇದರ ಆನ್ ಮಾಡೋದರ ಮೂಲಕ ಈ ಪ್ರಾಡಕ್ಟನ್ನು ಅದರ ಪ್ರಥಮ ಚಾಲನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಭಾಳ ಸರಳವಾದಂತಹ ಒಂದು ಸಂಗತಿ. ಹಿಂದುಗಡೆಗೆ ಮ್ಯಾಗ್ನೆಟಿಕ್ ಸಾಕೆಟ್ ಇದೆ. ಈ ಮ್ಯಾಗ್ನೆಟಿಕ್ ಸಾಕೆಟ್ಗೆ ಅದು ನಾವಿಲ್ಲಿ ಕನೆಕ್ಟ್ ಮಾಡಿದ್ರೆ ಅದು ತನ್ನಷ್ಟಕ್ಕೆ ಅದು ಕನೆಕ್ಟ್ ಆಗುತ್ತೆ. ಎಸ್, ಈಗ ಕನೆಕ್ಟ್ ಆಗಿದೆ. ಇಲ್ಲಿ ನಾನು ಇದರ ಇನ್ನೊಂದು ತುದಿಯನ್ನು ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡ್ತೀನಿ. ನಾನು ಈಗಾಗಲೇ ನಿಮಗೆ ಪವರ್ ಬಟನ್ ಬಗ್ಗೆ ನಿಮಗೆ ಹೇಳಿದೆ. ಭಾಳ ಸರಳವಾದಂತಹ ಒಂದು ಪವರ್ ಬಟನ್ ಇದೆ ಇಲ್ಲಿ. ನಾನು ಈಗ ಪವರ್ ಬಟನನ್ನು ಆನ್ ಮಾಡ್ತೀನಿ. ನಿಮಗೆ ಏನು ಆ್ಯಪಲ್ ಅವ್ರದ್ದೇ ಒಂದು ಐಕಾನಿಕ್ ಆದಂಥ ಒಂದು ಸೌಂಡ್ ಬರುವಂಥದ್ದನ್ನು ನೀವು ಗಮನಿಸ್ಬೋದು. ಇಷ್ಟೆಲ್ಲ ಹೇಳಿದ ನಂತರ ನಿಮಗೆ ಒಂದು ಸಂಗತಿ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. ಈ ಪ್ರಾಡಕ್ಟ್ನ ಬೆಲೆ ಎಷ್ಟು? ಸುಮ್ಮನೆ ಒಂದು ಗೆಸ್ ಮಾಡಿ. ಯಾವತ್ತೂ ಕೂಡ ಆ್ಯಪಲ್ ಕಂಪ್ಯೂಟರ್ಗೆ ಉಳಿದ ಎಲ್ಲ ಕಂಪ್ಯೂಟರ್ಗಳಿಗಿಂತ ಹೆಚ್ಚಿನ ಬೆಲೆ ಇರುವಂಥದ್ದನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ನಮ್ಮಲ್ಲಿ ಯಾವತ್ತೂ ಕೂಡ ಹೇಳ್ತಾರಲ್ಲ, ನಿಮಗೆ ಪ್ರಾಡಕ್ಟಿಗೆ ತಕ್ಕಾದಂತಹ ಬೆಲೆಯೂ ಕೂಡ ಇರುತ್ತೆ. ಇದರ ಬೆಲೆ 2,74,000 ರೂಪಾಯಿ. ನಿಮಗೆ ಈ ಕಂಪ್ಯೂಟರ್ನಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂತಂದರೆ, ಬೇರೆ ಬೇರೆ ಬಣ್ಣಗಳಲ್ಲಿ ಸುಮಾರು 7 ಬೇರೆ ಬೇರೆ ಕಲರ್ಗಳಲ್ಲಿ ಈ ಕಂಪ್ಯೂಟರ್ ಲಭ್ಯ ಇದೆ. ನನಗೆ ಈ ಕಲರ್ ಇಷ್ಟ ಆಯಿತು ಅನ್ನುವಂಥ ಕಾರಣದಿಂದ ವಿಶ್ವವಾಣಿ ಕಲರು ಕೂಡ ಇದೇ ಬಣ್ಣದ್ದಾಗಿರೋದರಿಂದ ನಾನು ಈ ಬಣ್ಣದ ಕಂಪ್ಯೂಟರನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ನಿಮಗೆ ಬೇರೆ ಬಣ್ಣಗಳ ಕಂಪ್ಯೂಟರ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಹಾಗೆ ಇದು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು
ಟಾಪ್ ಆ್ಯಂಡ್ ಕಾನ್ಫಿಗರೇಷನ್ ಇರುವಂತಹ ಒಂದು ಕಂಪ್ಯೂಟರ್ ಆಗಿರೋದ್ರಿಂದ ಇದಕ್ಕೆ 2,74,000 ಇದಕ್ಕಿಂತ ಕಡಿಮೆ ಬೆಲೆಯ ಕಂಪ್ಯೂಟರ್ಗಳು ಕೂಡ ಲಭ್ಯ ಇದೆ. ಸ್ನೇಹಿತರೆ, ನೀವು ಇಷ್ಟೊತ್ತು ಆ್ಯಪಲ್ ಕಂಪ್ಯೂಟರ್ ಅನ್ಬಾಕ್ಸಿಂಗನ್ನು ನೀವು ಗಮನಿಸಿದ್ರಿ. ಒಂದು ವೇಳೆ ನೀವು ಈ ಪ್ರಾಡಕ್ಟನ್ನು ಬಳಸ್ತಾ ಇದ್ದರೆ ಅಥವಾ ಬಳಸಬೇಕು ಅನ್ನುವಂಥ ಒಂದು ಅಪೇಕ್ಷೆ ನಿಮ್ಮದಾಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಶೇರ್ ಮಾಡ್ಕೊಳ್ಳಿ. ಆ ಮೂಲಕವಾಗಿ ನನಗೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ನಮಸ್ಕಾರ.